ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಮಗಳು ಬರ್ತಡೇ ಇದೆ. ಅವ್ರ ಹೆಸರು ಏನೂ ಹೇಳಿಲ್ಲ. ನಾಳೆ ನಮ್ಮ ಮಗಳ ಬರ್ತಡೇ ಇದೆ, ವಿಶ್ ಮಾಡಿ ಅಂತ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮಗಳೇ, 100 ಕಾಲ ಚೆನ್ನಾಗಿರು. ನಮ್ಮ ಸಬ್ಸ್ಕ್ರೈಬರ್ ಮಗಂದು ಸೊಸಿದು ವಾರ್ಷಿಕೋತ್ಸವ ಇದೆ, ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದ್ರಿ. ರವಿ ಬ್ರದರ್, ಪೂಜಾ ಸಿಸ್ಟರ್ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಇದು 1ನೇ ವರ್ಷದ ವಾರ್ಷಿಕೋತ್ಸವ ಅಂತ. ಇದು 100 ವರ್ಷ ವಾರ್ಷಿಕೋತ್ಸವ ಮಾಡ್ಕೊಂಡು ಆರಾಮಾಗಿರಿ, ಚೆನ್ನಾಗಿ ಬಾಳಿ, ಜೀವನದಲ್ಲಿ ಮುಂದೆ ಬರ್ರಿ. ಹಾಯ್ ನನ್ನೆಲ್ಲ ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 5:30 ಆಗೈತಿ, ಇವಾಗ ಎದ್ದೀನಿ. ಬರ್ರಿ, ನೀನು ರಾತ್ರಿ ಎಲ್ಲ ಅಲ್ಲಿದೆಲ್ಲ ಇಲ್ಲಿದೆಲ್ಲ ಇಟ್ಬಿಟ್ಟಿನಿ. ಗ್ಯಾಸಿನ ಮ್ಯಾಗ ಕಾಣ್ತಿರ್ಬೇಕು. ರೊಟ್ಟಿ ಮಾಡಿಲ್ರಿ ರಾತ್ರಿ. ರೊಟ್ಟಿ ಮುರಿದು ಹಾಕ್ಕೊಂಡು ಉಂಡ್ವಿ. ರೊಟ್ಟಿ ಸಾಕಿದ್ದು ಮಸ್ತ್, ಶೇಂಗಾ ಸಾಂಬಾರು ಮಸ್ತ್ ಆಗಿತ್ತಲ್ಲ. ಸಾರು ಶೇ ಆಗಿತ್ತಂದ್ರೆ ತಂಗು ರೊಟ್ಟಿ ಟೇಸ್ಟ್ ಅನ್ನಿಸ್ತಾವಂತೆ. ಊಟ ಮಾಡಿದ್ವಿ, ಮಸ್ತ್ ಹೊಟ್ಟೆ ತುಂಬಿತ್ತು. ಸಾಂಬಾರು ನೀನು ರಾತ್ರಿನೇ ಖಾಲಿ ಆಯಿತು. ಸ್ವಲ್ಪ ಮಾಡ್ಕೊತ ಸುಮ್ಮನೆ ಬೆಳಗ್ಗೆ ಉಳಿದ್ರೂ ಯಾರು ಉಣ್ಣಲ್ರಿ. ಮತ್ತು ಬಂಗ್ಳ ತಿನ್ನು, ನಾನೇ ತಿನ್ಬೇಕಾಗತ್ತೆ. ಮಕ್ಕಳು ಮಾತ್ರ ತಿನ್ನೋಲ್ಲ. ಮುಂಜಾನೆ ಬೆಳಗ್ಗೆ ಬಿಸಿದು ಉಂಡು ಸಾಲಿಗೆ ಹೋಗ್ಬಿಡ್ತಾರೆ. ಬೀರಪ್ಪನ ಗುಡಿ ಮ್ಯಾಗ ಮಾಯ್ಕ್ ಹಾಕ್ಯಾರ ನೋಡಿ. ಎಲ್ಲರೂ ಬೀರಪ್ಪನ ದರ್ಶನ ತಗೋರಿ. 5:30 ಅಂದರೆ ಬೆಳಕು ಹಾಕಿ ಬಂದೈತೆ ನೋಡಿ. ಒಮ್ಮೊಮ್ಮೆ 5:30 ಎಷ್ಟು ಕತ್ಲೆ ಇರುತ್ತೆ, 6:30 ಕತ್ಲೆ ಇರ್ತೈತೆ. ಒಮ್ಮೊಮ್ಮೆಲ್ಲ ಬೆಳಕಾಗೈತೆ, ನೀರೆಲ್ಲ ತುಂಬ್ಯಾವು. ಬರೀ ಪಟ್ಟ ಕ್ಲೀನ್ ಮಾಡ್ಕೊಂಡು ಅಟ್ಟ ಪಡ್ಸಾಲಿ ಎಲ್ಲ ಮನೆ ತೊಳ್ಕೊಂಡು ಮತ್ತು ನೋಡಿ ಎಷ್ಟು ಬೆಳಕಾಗೈತೆ. ಶ್ರಾವಣಿ ಶಿವಕುಮಾರ್ ನೆಬಸ್ಬೇಕು. ಸ್ಕೂಲಿಗೆ ಲೇಟ್ ಆಗುತ್ತೆ. ಬರೀ ಕದ ತೆರಿತೀರಿ, ಇನ್ನೂ ಕದ ತೆರೆದಿಲ್ಲ. ಅಲ್ಲಿ ಬೀರಪ್ಪನ ದರ್ಶನ ಮಾಡಿ ಬಂದ ತಲೆಬಾಕ್ಲ ತೆರೆಯೋದು ನೋಡಿ ನಾನು. ಯಾಕಂದ್ರೆ ಬೀರಪ್ಪ ಮುತ್ತೇನು ಬಿಟ್ಟರೆ ನಮ್ಗೆ ಯಾರೂ ಇಲ್ಲ ಸ್ನೇಹಿತರೆ. ಹೀಗಾಗಿ ದೇವಸ್ಗತಿ ದೇವರೇ ಗತಿ ಅಂತ, ಹಂಗೆ ನಮ್ಗೆ ದೇವರೇ ಗತಿ ನೋಡಿ. ನಮ್ಗೆ ಯಾರೂ ಸಪೋರ್ಟೇ ಇರ್ಲಿಕ್ಕಂದ್ರೂ ದೇವ್ರ ಸಪೋರ್ಟ್ ಇರ್ತೈತೆ ಅಂತಾರಲ್ಲ, ಸುಳ್ಳಲ್ಲ. 100ಕ್ಕೆ 100 ನಿಜ ನೋಡಿ. ದೇವರಿದ್ರೆ ಎಲ್ಲನೂ ಗೆಲ್ಬೋದು ನೋಡ್ರಿ. ಇಲ್ಲೇ ಮನೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡೆ, ಕಸನೂ ಗುಡಿಸಿದೆ. ಅಂಗಳ ಕಸ ಗುಡಿಸ್ಕೊಂಡು ಎಲ್ಲ ಸ್ವಚ್ಛ ಆಯ್ತು ನೋಡಿ. ಇನ್ನು ಟೈಮು 7:30 ಆಗೈತೆ. ಇನ್ನು ಶ್ರಾವಣಿದು ಜಾಕ ಮಾಡಿಸಿ ಇಂದನ ನೀರು ತುಂಬಬೇಕು. ಕುಡಿಯೋ ನೀರು ಬಂದಾವು, ಬಾಂಡೆ ಇದಾವು. ಉಷ್ಟು ತಿಕ್ಕಿ ತುಂಬಿಟ್ಟು ಚಪಾತಿ ಅಲಸಂದಿಕ ಪಲ್ಯ ಮಾಡ್ಬೇಕಂತ ಮಾಡೀನಿ. ನೋಡೋಣ್ರಿ ಏನೇನಾಗುತ್ತೆ ಏನಿಲ್ಲ. ಒಂದು ಅರ್ಜೆಂಟ್ ಬ್ಲೌಸ್ ಹೊಲಿದೈತ್ರಿ, ಅವರು ಕೊಟ್ಟೋಗ್ಯಾರ. ಸೀರೆ ಪಿಕೋ ಹಾಕಿ ಬ್ಲೌಸ್ ಸ್ಟಿಚ್ ಮಾಡಿ ಕೊಡಬೇಕು. ಈ ಥರ ಐತೆ, ಹೊಲಿಬೇಕು. ಅವರಿಗೆ ಅಷ್ಟು ಬ್ಯಾಗ್ ಪ್ಯಾಕ್ ಮಾಡಿದೆ. ಕಾಣ್ತೀವಿ. ವೆರಿ ಗುಡ್ ಮಾರ್ನಿಂಗ್. ಈಗ ಶ್ರಾವಣಿಗೂ ಬ್ಯಾಗ್ ಆರ್ಡ್ರ್ ಮಾಡಿದ್ನಲ್ಲ, ಫೈನಲ್ ಬಂದೈತ್ರಿ. ಶ್ರಾವಣಿಗೆ ಅದೇ ಬ್ಯಾಗ್ ನೋಡಿ. ಆಕೆಗೆ ಇನ್ನೂ ಸ್ವಲ್ಪ ಗಟ್ಟಿ ಐತೆ. ನೋಡ್ಬೇಕ್ರಿ, ಇಬ್ಬರಿಗೆ ಒಮ್ಮೆ ಆಗೋದಿಲ್ಲ. ಮನೆ ತೊಳ್ಯಾಕತ್ತಿದ್ನಲ್ಲ, ಅದಕ್ಕೆ ಮ್ಯಾಗ ಕುಂದಿರ್ಸೀನಿ. ಒಯ್ಲಿಕ್ಕಾದ್ರೆ ಯಾವ್ದಾರ ಕಿತಾಪತಿ ಮಾಡೋನಿ. ಇವಾಗ ಚಪಾತಿ ಮಾಡಬೇಕು, ಪಲ್ಯ ಒಂದು ಎದರ್ದು ಮಾಡ್ಬೇಕಂತ ಮಾಡೀನಿ. ಇವು ಇಲ್ಲಿಟ್ಟು 2 ಕಾಜಿ ಗುಂಡಿ ಮಾಡಬೇಕು. ಬರ್ರಿ ನೋಡಿರಿ, ಕ್ಲೀನಾಗಿ ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಂಡು ಇದು ಮಾಡೀನಿ. ಹಿಂದೆ ಬಾಂಡೆ ಅದಾವು, ಉಸು ತಿಕ್ಕಬೇಕು, ನೀರು ಚಲೋ ಮಾಡಬೇಕು. ಕುಡಿಯೋಕ್ಕೆಲ್ಲ ನೀರು ತುಂಬ್ಕೋಬೇಕು. ಇವಿಷ್ಟು ನೀರು ಅದ ತಿಕ್ಕೋಬೇಕ್ರಿ. ಎಲ್ಲ ಕ್ಲೀನ್ ಆಯ್ತು ನೋಡಿ. ಇವಾಗ ಜಸ್ಟ್ ನೋಡ್ತಿರ್ಬೇಕಿಂದ ಶ್ರಾವಣಿ ಬ್ರಷ್ ಮಾಡಿಲ್ಲ ನೋಡಿ. ಅವು ಮನೆ ತೊಳೆದು ನೀರು ಕಡೆ ಚೆಲ್ಲಬೇಕು. ಅಷ್ಟು ಕ್ಲೀನ್ ಮಾಡ್ತೀನಿ ರೀ. ಕ್ಲೀನ್ ಮಾಡ್ಕೊಂಡು ಬಿಸಿಲು ಆನಂದ ಬೀಳತ್ತೆ ನೋಡಿ. 7:30 ಆಗೈತಿ. 9ಕ್ಕೆ ಸ್ಕೂಲಿಗೆ ಹೋಗ್ತಾರೆ. ಬರೀ ಹಿಂದಿಂದೆಲ್ಲ ಕ್ಲೀನ್ ಮಾಡಿ ನೀರು ತುಂಬಿ ಇವ್ರು ಜಾಕ ಮಾಡಿಸಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಇಲ್ಲೇ ನಾದೀನಿ. ಟೈಮು 8:30 ಆಗೈತಿ. ಶ್ರಾವಣಿ ಶಿವಕುಮಾರ್ ರೆಡಿ ಆಗ್ಯಾರ. ತೋರಿಸ್ತೀನಿ ನಿಮಗೆ. ಅಲಸಂದಿಕ ಪಲ್ಯ ಮಾಡಿದೆ. ಈಗ ಅವ್ರು ಬುತ್ತಿ ಚಪಾತಿ ಮಾಡಬೇಕು. ಮಕ್ಕಳು 1ನೇ ದಿನ ರೀ ಮುದ್ದೆ ಸಾಲಿಗೆ ಹೊಂಟಾರ ನೋಡಿ. ಶ್ರಾವಣಿಗಿನ ಈ ವರ್ಷ ಡ್ರೆಸ್ಸು ಬೈಲ್ರಿ. ಆಕಿನ ಡ್ರೆಸ್ ಇದ್ದು ಹಾಕೊಂಡಾಳ. ಚಪಾತಿ ಇಟ್ಟು ಮಸ್ತ್ ನೆಂದೈತೆ ನೋಡಿ. ಈ ಕಡೆ ಅಲಸಂದಿಕ ಪಲ್ಯನೂ ರೆಡಿ ಆಗೈತೆ. ಮಸ್ತಾಗ ಸೂಪರ್ ಐತಿ. ಟೇಸ್ಟ್ ನೋಡಂದ್ರಿ. ನೋಡೋಣ ಅದನ್ನ ಹೇಳಕತ್ತ ಪಲ್ಯ ರೊಟ್ಟಿ ಚಪಾತಿ ಮತ್ತು ಅನ್ನಕತ್ತಿ. ಶ್ರಾವಣ ಎಷ್ಟು ನೀಟ್ ಮಾಡಿದ್ರೆ ಅಟ್ಟೆ ಒಳ್ಳೆ ಕಾಡಿಗೆ ಮತ್ತು ಇಟ್ಟು ಉದ್ದು ಮಾಡ್ಕೋದನ್ನು. ಹಾಂ, ಶ್ರಾವಣಿ ರೆಡಿ ಹೊಡಿಲ್ಲ. ಹಾಯ್ ಶ್ರಾವಣಿ ಮಯಾಂಗ್ ರೆಡಿ ಆಗ್ಯಾಳ. ಹೇಳ್ರಿ, ಹಿಂದೊಳು ಜೊಟ್ಲ ಹಾಕೀನಿ. ಟಾಯ್ ಒಂದು ಸಿಗ್ಲಿಲ್ಲ ರೀ. ಅವು ಇಷ್ಟು ದಿನ ಸುಟ್ಯಾಗ ಟಾಯ್ ಇಟ್ಟಲ್ಲ. ಟಾಯ್ಗಳು ಎಲ್ಲಿಟ್ಟಾರ ಸಿಗಲಿಲ್ಲ. ಬರೀ ಚಪಾತಿ ಮಾಡ್ತೀನಿ. ಅವರು ಸ್ಕೂಲ್ ಬ್ಯಾಗ್ ಎಲ್ಲ ರೆಡಿ ಮಾಡ್ಯಾರ. ಇಬ್ಬರಿಗೆ 3 ಬುಕ್ಕ ಕೊಟ್ಟೀನಿ ರೀ ಹೊಸವ. ಹೆಸರು ಹಾಕ್ಕೊಂಡಿರಿಲ್ಲ? ನಿನ್ನ ಹೆಸರಪ್ಪ? ಅವ್ರು ನಾನೇ ಕೊಟ್ಟೀನಿ ರೀ ಅವಾಗ. ಹೊಸ ಬ್ಯಾಗು
ಪಾರ್ಸಲ್ ಮಾಡಿ ಅಂತ ನೋಡಿ ಆರ್ಡ್ರ್ ಹಾಕಿದ್ದೆ ಬಂದೈತೆ. ಆ ಟಿಫಿನ್ ಯಾಕೋ ಬಂದಿಲ್ಲ ನೋಡ್ರಿ, ಅದು ಇದ್ರಾಗ ಕಟ್ತೀನಿ ರೀ ಇವತ್ತು ಇವ್ರಿಗೆ ಇಬ್ಬರಿಗೆ ಡಬ್ಬ. ಒಂದ್ರಾಗ ಕಟ್ತೀನಿ, ಇಬ್ರು ಒಂದ್ರಾಗೊಂಡ್ರೆ ಯಾವ ಬಾಟ್ಲಿ ಆಡದವು. ನೀರಿನ ಬಾಟ್ಲಿನ ಎಲ್ಲ ತುಂಬ ರೆಡಿ ತುಕ್ಕಿ ತುಂಬಿಟ್ಟೀನಿ ರೀ. ನೀರಿನ ಬಾಟ್ಲಿನೂ ಸ್ವಚ್ಛ ನೀರು ಬಂದಿದ್ದು ಎಲ್ಲ ತುಂಬ್ಕೊಂಡಿನಿ. ಬರ್ರಿ ಚಪಾತಿ ಮಾಡಾಗ ಮತ್ತೆ ಸಿಗ್ತೀನಿ ನೋಡಿರಿ. ಚಪಾತಿನ ಒಂದು ಮಾಡಿದೆ ಬಿಸಾಕತ್ತೀನಿ. ಅವ್ರು ಪೂರ್ತಿಯಾಕ ಇಷ್ಟು ಮಾಡಿ ಬುತ್ತಿಗೆ ಉಣ್ಣಾಕ ಇಷ್ಟು ಮಾಡ್ಕೇರಿ ತೆಗೆದ್ಬಿಡ್ತೀನಿ. ತೆಗೆದು ಪೂಜೆ ಬಟ್ಟೆ ಬಾಂಡೆ ಎಲ್ಲ ಮಾಡಿ ನಾವು ಒಂದೇ ಮಾಡ್ಕೊಂಡು ತಿಂದು ಬಟ್ಟೆ ಹೊಲಿಬೇಕು. ಇವತ್ತು ನಿನ್ನೆ ವಿಡಿಯೋದಾಗ ಹೇಳಿದ್ದೆ ನಾವು ಒಬ್ರೊಬ್ರು ನಮ್ಮ ಮನೆಗೆ ಒಬ್ರು ಇವತ್ತು ಗೆಸ್ಟ್ ಬರ್ತಾರ ಅಂತೇಳಿ. ಗೆಸ್ಟ್ ಬರ್ತಾರೆ ನಮ್ಮ ಮನೆಗೆ ಅಂತ ಹೇಳಿದ್ದೆ. ಸಾರಿ, ನಾನು ಇಂಗ್ಲೀಷ್ ಮಾತಾಡೋಕೆ ಹೋಗಿ ಎಷ್ಟು ಫರಕ್ ಆಗುತ್ತೆ ನೋಡಿ. ಗೆಸ್ಟ್ ಬೇರೆ ಬರ್ತಾರೆ ಯಾರಂತ ನೀವು ವಿಚಾರ ಮಾಡಿರಿ. ಸರ್ಪ್ರೈಸ್ ನೋಡಿರಿ, ಅದು ನೀವು ಸರ್ಪ್ರೈಸ್ ಕೊಡಕತ್ತೀನಿ ಇವತ್ತು. ಬರ್ರಿ ಶ್ರಾವಣಿಗೆ ಶ್ರವಣಕುಮಾರ್ ಊಟಕ್ಕೆ ಹಾಕಿ ಮಸ್ತ್ ಇರ್ತೀನಿ ನೋಡಿರಿ. ಮೊದಲ ಶ್ರವಣ ಊಟಕ್ಕೆ ಹಾಕಿ ಕೊಡ್ತೀನಿ ರೀ. ಮಸಾಲೆ ಪಲ್ಯ ಚಪಾತಿ ನೋಡಿ. ಅವು ಬೇರೆ ಬ್ಯಾಗಿನ ನೋಡ್ರಿ, ಅವ್ನು ಚಿಳಿದು ಊಟ ಮಾಡು ಶ್ರಾವಣಿ. ನೀನು ವಿಡಿಯೋ ಬಂದು ಊಟ ಮಾಡು ನೋಡ್ರಿ. ಶ್ರಾವಣಿಯರು ಶಾಲೆಗೆ ಹೊಂಟ್ರು. ಅದೊಂದು ಇದು ಇಷ್ಟು ಇವು ಬ್ಯಾಗ್ ಇಟ್ಕೊಂಡು ನೋಡಿ. ಬ್ಯಾಗ್ ಹರಿದು ಹೋಗುತ್ತದು ನೀರಿನ ಬಾಟ್ಲಿ ಇಟ್ರೆ. ಸ್ನೇಹಿತರೆ, ಶಾಲೆಗೆ ಹೋಗ್ಬರ್ರಿ ಮತ್ತೆ ಶಾಲೆಗೆ ಹೋಗ್ಬಂದು ಮಾಡಿಸಿರ್ತೇವೆ. ಬಾಯ್, ಹುಷಾರ್. ಬಾಯ್, ಹುಷಾರ್. ಆ ಟಾಯ್ ಸಿಗ್ಲಿಲ್ಲ ಕಡೆಕ. ತಮ್ಮನ ಚಪ್ಪಲ್ ಕೊಡಲ್ಲ, ನೀವು ಬೂಟ್ ಹಾಕೋ. ಆಕೆಗೂ ಬೂಟು ಎಲ್ಲ ಅದಾವ ರೀ. ಶ್ರಾವಣಿಗೊಂದು ಎಲ್ಲ ಸೆಟ್ ಮಾಡಬೇಕು. ಕರೆಕ್ಟ್ ಆತ ಆ ಬೂಟು. ಈಗ ಎತ್ತು ಗೋಮೆ ಹೋರಿ ಹೋರಿ ಒಂದೆರಡು ಫೋಟೋ ತಕ್ಕೊಂಡು ನೋಡಿ. ತಮ್ಮ ಹುಷಾರು ನೋಡವ, ತಮ್ಮ ಎಲ್ಲಿ ಕೈ ಬಿಡಬೇಡ. ಬರ್ರಿ, ಅವರು ಕೂಡ ಸ್ಕೂಲಿಗೆ ಹೋದರು. ಕರೆಂಟ್ ಟೈಮು 9:05 ಆಯ್ತು. ನಾನು ಕೂಡ ಅದಿಷ್ಟು ಚಪಾತಿ ಮಾಡ್ತೀನಿ. ಅದಿಷ್ಟು ಚಪಾತಿ ಮಾಡಿ ಉರ್ಸೋ ಬಾಂಡೆ ತಿಕ್ಕಿ ಒಗ್ಯಾಣ ಹೋಗೋದು ಹಕ್ಕಿ ಜಾಕ ಮಾಡಿಬಿಡ್ತೀನಿ ರೀ. ಆ ಕದಂ ಬ್ಲೌಸ್ ಅರ್ಜೆಂಟಾಗಿ ಹೊಲಿಬೇಕಲ್ಲ, ಹಿಂಗಾಗಿ ಅದಕ್ಕೆ ರೀ ಫೈನಲ್ ಮಕ್ಕಳೆಲ್ಲ ಸ್ಕೂಲಿಗೆ ಕಳಿಸಿ ನಾನು ಬಟ್ಟೆ ಬಾಂಡೆ ಎಲ್ಲ ಕೆಲಸ ಆಯಿತು ಅನ್ನೋದಾಗ ಒಂದು ಸ್ವಲ್ಪ ಬಟ್ಟೆ ಗಿರಿಯಾಕೆ ಮಾಡಿದ್ರು. ಒಂದು ನೈಟಿ ಹೋದ್ರು ನೋಡಿ. ಅವ್ರು ಒಂದು ನೈಟಿ ತೊಗೊಂಡೋದ್ರೆ 200 ರೂಪಾಯಿ ಒಂದು ನೈಟಿ ಕೊಟ್ಟೆ. 11ಕ್ಕೆ 5 ನಿಮಿಷ ಕಮ್ಮಿ ಐತಿ. ಇನ್ನೂ ಜಾಕ ಮಾಡಬೇಕು, ಪೂಜೆ ಮಾಡಬೇಕು. ಕಸ್ಟಮರು ನನಗೆ ಬರ್ತಿರ್ತಾರೆ ನೋಡಿ, ಹಿಂಗಾಗಿ ಲೇಟ್ ಆಗುತ್ತೆ. ಅವರು ಶ್ರಾವಣಿ 9ಕ್ಕೆ ಹೋದ್ರು. ಅವ್ರು ಹೋಗಿಂದಾನೆ ಚಪಾತಿ ಮಾಡಿದೆ ಅಷ್ಟು. ಸುಮ್ಮನೆ ಮತ್ತೆ ಚಪಾತಿ ಇಟ್ಟಿಟ್ರು ಇದಾಗುತ್ತೆ. ಮತ್ತು ಇಲ್ಲಿ ಮಾಡ್ಕೊತೀವಿ. ಉಣ್ಣಾಕೆ ಬೇಸರ ಆಗಿಬಿಡ್ತೀನಿ. ಮತ್ತು ಮಾಡ್ಕೊಳಕ್ಕೆ ಹೋಗಲ್ಲ. ಮತ್ತು ಹಂಗೆ ಬ್ಲೌಸ್ ಕಟ್ ಮಾಡಕ್ಕೆ ಕೂತ್ಬಿಡ್ತೀನಿ. ಮಾಡಿಬಿಟ್ನಿ ಅಂದ್ರೆ ಕೆಲಸ ಹಗುರಾಗುತ್ತೆ ಅಂತೇಳಿ ಚಪಾತಿ ಮಾಡಿ ಮುಚ್ಚಿಟ್ಟು ಪಲ್ಯನೂ ಮಾಡಿದ್ದೆ. ಅದೊಂದು ಬಗ್ನಿ ಕಾಲೇ ಮಾಡಿ ತಿಕ್ಕಬೇಕಾಗಿತ್ತು. ಇರ್ಲ ಬಿಡ ಕಡೆ ಪಲ್ಯ ಭಾಳ ಇತ್ತು ರೀ. ಯಾಕಂದ್ರೆ ಶ್ರಾವಣಿ ಬುತ್ತಿ ಕಟ್ಟೋದಾಗ್ಯಾರ. ಈಗ ಇದಿಷ್ಟು ಬಾಂಡೆ ಇದ್ದು ಬಾಂಡೆ ಒಂದಿಷ್ಟು ತಿಕ್ಕಿದೆ. ಮತ್ತು ಅಷ್ಟು ಬಟ್ಟೆನೂ ಹೋಗಿದೆ. ಹಿಂದಿನ ಇಟ್ಟು ಕಸ ಗುಡಿಸ್ಬೇಕಾಗಿತ್ತು. ಎಲ್ಲ ಸಂಜೆ ಮುಂದೆ ನೋಡ್ತೀನಿ ರೀ. ಈಗ ಅರ್ಜೆಂಟ್ ಬ್ಲೌಸ್ ಕೊಡೋದಿರ್ಲಿಕ್ಕಂದ್ರೆ ಇದಿಟ್ಟು ಕಸ ಗುಡಿಸೆ ನಾನು ಮತ್ತು ಟೀಚಿಂಗ್ ಮಾಡೋಕೆ ಕುಂದಿರ್ತಿದ್ದೆ. ಅದ್ರಾಗ 5 ಗಂಟೆಗೆ ಮುದ್ದೆ ಬೆಳಕ್ಕೆ ಹೋಗ್ಬೇಕು ರೀ ಶ್ರಾವಣಿಗೆ. 5 ಗಂಟೆಗೆ ಶ್ರಾವಣಿಗೆ ಬರ್ತಾಳೆ. 5:15 ಬರ್ತಾಳೆ. ನಾನು 5 ಗಂಟೆಗೆ ಮುದ್ದೆ ಬೆಳಕ್ಕೆ ಹೋದ್ನಂದ್ರೆ ಆಕಿನ ದವಾಖಾನೆ ತೋರಿಸ್ಕೊಂಡು ಬರ್ತೀನಿ. ಮನೆ ಮುಂದೂ ಇರ್ತಾರೆ ಒಬ್ಬರು ಗೆಸ್ಟ್ ಬರಾಕತ್ತಾರ ಅಂತ ಹೇಳಿದ್ನೆಲ್ಲ. ಯಾರು ಎದ್ದಿರಬೇಕು ಅವತ್ತು ಎಷ್ಟು ಕಾಡ್ಸಾಕತ್ತಾಳಕ್ಕ ಅಂತ ಅಂತಿರಬೇಕು. ಫೈನಲ್ಲಾಗಿ ಹೇಳ್ಬಿಡ್ತೀನಿ, ಗೆಸ್ಟ್ ಅಂದ್ರೆ ನಮ್ಮ ಮಮ್ಮಿ ಬರಾಕತ್ತಾಳ ರೀ. ನಮ್ಮ ಮಮ್ಮಿ ಬಿಟ್ಟರೆ ನಮ್ಗೆ ಯಾರು ಅದ ರೀ. ನಮ್ಮ ಕಷ್ಟ ಕಾಲಕ್ಕೆ ಆಗೋದು ನಮ್ಮ ಮಮ್ಮಿ, ತವ್ರ ಮನೆಯವರು, ಅಣ್ಣ ತಮ್ಮ ನೋಡಿ. ಈಗ ಶ್ರಾವಣಿಯರ ಸ್ಕೂಲೆಲ್ಲ ಫೀಸ್ ಅದು ಕಟ್ಟಬೇಕಲ್ಲ. ಅಣ್ಣ ನೀನು ಫೋನ್ ಹಚ್ಚಿದ್ದ, ಹೋಗಿ ಹೇಳನಂತೆ ಬ್ಯಾಂಕ್ನಾಗ ತೊಗೊಂಡು 10,000 ರೂಪಾಯಿ ಕೊಟ್ಟು ಬಾರಮ್ಮ. ಈಗ ಮತ್ತು ಮುಂದಿನ ತಿಂಗಳು ಇಟ್ಕೊಡ್ತೀನಿ ಅಂತೇಳಿ ಶ್ರಾವಣಿದೆಲ್ಲ ಖರ್ಚು ಅನ್ನ ತೊಗೊಂಡನ್ರಿ. ಹಿಂಗಾಗಿ ಅದು ಅನುಕೂಲ ಆಗೈತಿ. ಒಬ್ಬೊಂದನ ಅಷ್ಟು ಗುಳಾಡಕತ್ತೀನಿ ರೀ. ಇದು ಅಮೌಂಟ್ ಭಾಳ ಬರ್ತೈತೆ. ಅದಕ್ಕೆ ಅವ್ವ ಬಂದು ಇವತ್ತಿದ್ದು
ಅಮೌಂಟ್ ಕೊಟ್ಟು ಮತ್ತು ದವಾಖಾನಿಗೂ 1,000 ರೂಪಾಯಿ ಕೊಡ್ತೀನವ ಅಂತೇಳ. ನೋಡ್ಬೇಕಾದ್ರೆ ದವಾಖಾನೆ ಇಲ್ಲಿಕ್ಕೆ ನಾನು ತೋರಿಸ್ಕೊಂಡ್ರಾತು. ಆ ಕಡೆ ಈ ಕಡೆ ದವಾಖಾನೆ ತೋರಿಸ್ತಿದ್ದೆ, ನನಗೂ ಆ ಕಡೆ ಈ ಕಡೆ ಒಂದು ಸಮಸ್ಯೆ ಭಾಳ ಅದಾವ ರೀ. ಅದಕ್ಕೆ ಹಿಂಗಾಗಿ ಸರ್ಕಾರ ದವಾಖಾನೆಗೆ ಹೋಗಿ ಏನೂ ಕಮ್ಮಿ ಆಗಿಲ್ಲ ಹುಡುಗಿ, ನೀನು ರೊಕ್ಕ ಕೊತ್ತ ಅಂತ ಇದು ಮಾಡ್ತೀಯ ಅಂತೇಳಿ ಆಕಿನೇ ಬರಾಕತ್ತಾವಡಿ. ಆ ಶ್ರಾವಣನ ಅವನ್ನ ಮನ್ಯಾಗ ಬಿಟ್ಟು ನಾವು ಹೋಗಿ ತೋರ್ಸ್ಕೊಂಬರ್ತೀನಿ. ಬರ್ರಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನನಗೂ ಪಾಪ ನಿಮ್ಮನ್ನು ಕಾಯ್ಸಕ್ಕ ಒಂಥರ ಆಗ್ಬಿಡ್ತಲ್ಲ, ಲಾಸ್ಟಿಗಾದರೂ ಕೇಳತ್ತೀರಿ ನೋಡತ್ತೀರಿ. ಅವ್ವ ಈ 1 ಗಂಟೆಗೆ ಬರ್ತಾಳೆ ವಿಡಿಯೋ ಮಾಡ್ತೀನಿ. ಅವ್ವನೆಲ್ಲರೂ ಇಷ್ಟಪಡ್ತೀರಿ, ಅದಕ್ಕೆ ಹೇಳಿ ನೋಡಿ. ನಿಮ್ಮ ಗ್ಯಾಸ್ ಮಾಡಿ ಅನ್ಕೊಳಕ್ಕಿಂತ ನಾವೇ ಹೇಳ್ಬಿಡು. ನಾನು ಒಟ್ಟಂ ಬಾಯ ಮಾತಂದ್ರಲ್ರಿ, ಮುಂಜಾನೆ ದಗದಾಗ ಅಂತೇಳಿ ನಿಮ್ಗೆ ಹೇಳಿಲ್ಲ ಕ್ಲಿಯರಾಗಿ, ಈಗ ಹೇಳಿದ್ ನೋಡಿ. ಪೂಜೆನೂ ಆಯಿತು, ಎಲ್ಲ ಕೆಲಸ ಮುಗೀತು ರೀ. ಫೈನಲಾಗಿ ಊಟಕ್ಕೆ ಹಾಕ್ಕೊಂಡು ನೋಡಿ, ಚಪಾತಿ ಅಲಸಂದಿ ಕಾಳು ಪಲ್ಯ ಊಟ ಮಾಡೋಣ ಬರ್ರಿ. ಬೇಕಂದ್ರೆ ಒಂದಿಷ್ಟು ಮೊಸರು ಈ ಕಡೆ ಹಾಕೋ, ಕ್ಯಾಮ್ರಾ ಕರೆಕ್ಟಾಗಿ ಬರಿಲ್ಲ, ಅದಕ್ಕೆ ಆ ಸೈಡ್ ಇಟ್ಟೆ. ಇನ್ನೂ ಒಂದಿಷ್ಟು ಕ್ಲೀನ್ ಇಟ್ಟರು ನೊಣದ ಮಾತ್ರ ಕಾಟು ತಪ್ಪಲ್ಲ ನೋಡಿ. ಈಗ ಮೊಸರು ಇಟ್ಕೊಂಡಿನಿ. ಇಲ್ಲೇ ನೋಡಿ ತನ್ನ ಗಾಳಿ ಬರ್ತೈತಿ, ಕುಂತ್ಕೊಂಡು ಊಟ ಮಾಡಾಕತ್ತಿ ನೋಡಿ. ಬೀರಪ್ಪಂಗುಡಿ ಹೆಂಗೆ ಭಾಳ ಇಲ್ಲಿ ಕುಂತು ಉಣ್ಣೋದಾಗಿರ್ಬೋದು, ಪ್ರತಿಯೊಂದು ನಂಗೆ ಇಲ್ಲಿ ಇಷ್ಟು ತುಂಬ ಇಷ್ಟ ಆಗುತ್ತೆ. ನಮ್ಮ ಹಿಂದಿನ ಬಗ್ಲೇ ಜಾಸ್ತಿ ನನಗೆ ಕುಂದ್ರೋದು. ವಿಡಿಯೋನ ಅಪ್ಲೋಡ್ ಮಾಡಬೇಕಾಗಿತ್ತು, 5G ಬರ್ತಲ್ಲ, ಹಿಂಗಾಗಿ ಇಲ್ಲೇ ಕುಂತ್ಕೊಂಡೆ ಊಟ ಮಾಡಿ ಮತ್ತೆ ಸಿಗ್ತೀನಿ ರೀ. ನೋಡಿರಿ ಟೈಮು 1:30 ಆಯಿತು. ನನಗೆ ಕೂಡ ಬ್ಲೌಸ್ ಕಟ್ ಮಾಡಿದೆ, ಹೊಲಿಬೇಕಂದೆ ಕರೆಂಟ್ ಹೋದು. ಅವನು ಬಂದು ನೋಡಿ ಇವಾಗ ಅವ್ರು ಎಲ್ಲದಾರ ಅಂತ ಅವು ಬರೀ ಅವ್ರನ್ನ ಕೇಳ್ಕೊತ ಬರ್ತಾವ ಅಮ್ಮವ. ಸಾಲಿಗೆ ಹೋಗ್ಯಾರ ನಂಗೆ ಗೊತ್ತಿಲ್ಲ. ಮುದ್ದೆಬಾ ಸಾಲಿ ಚಲೋ ಆಯ್ತು, ಹೋಗ್ಯಾರ. ಇಷ್ಟು ದಿನ ಇಲ್ಲೇ ಮನ್ಯಾಗ ಇದ್ರು ಅವರು. ಸೋಮವಾರ ದಿನ ಹೋಗ್ಬೇಕು. ಮಾರಿ ತಕೊಂಡಾಕ ನೀರು ಹಾಕೊಳ್ಳಿಲ್ಲ ಇಂದು ತಗೋ ಕರೆಂಟ್ ಕಾಸ್ಲೆ. ನೀ ಮತ್ತೆ ಫೋನ್ ಹಚ್ಚಿದೆ ಎತ್ತಲೇ ಇಲ್ಲ ನೋಡಿ. ಅವ್ವನು ಬಂದು ನೀರು ಕಾಸಕ್ಕಿಟ್ಟು ನೋಡಿ. ಊಟ ಮಾಡು. ಚಜ್ಕದೊಳಗೆ ಯಾಕೆ ಮಾಡಿರಿ? ನಮ್ಮದು ಚಪಾತಿ ಅಲಸಂದಿ ಕಾಳು ಪಲ್ಯ. ನಾವು ಶುಕ್ರವಾರ ರೊಟ್ಟಿ ಮಾಡಲ್ಲ, ಅವು ಅನ್ನ ಮಾಡೇನು ಕುಕ್ಕರ್ಗೆ ಹಾಕ್ತಿದ್ನಲ್ಲ. ಬಾಳೆಹಣ್ಣು ತೊಗೊಂಬಂದು ನೋಡಿ ಅವ್ವ. ಕರೆಂಟ್ ಬರಲಾಗ್ಯ ನೋಡಿ. ಕರೆಂಟ್ ಬಂದು ಅಂದ್ರೆ ರಾತ್ರಿ ಖಾರ ತಂದು ನೋಡಿ. ಹಿಂಡಿ ಅಂತಾರೆ ನಮಗೆ. ಅದಕ್ಕೆ ಹಿಂಡಿ ಅಂದ್ರೆ ಎಂತ ಗೊತ್ತು? ಖಾರ, ಮಸಾಲೆ ಖಾರ ನೋಡಿ. ಹಿಂಡಿ ಅಂತ ನಮ್ಮವ್ವ. ಹಿಂಡಿನ ಅಂತಿರ್ತೇವ ಈಗೆಲ್ಲ ಹೊರ್ತು ಮಗನ ಈಗ ಅಲಸಂದಿ ಕಾಳು ಪಲ್ಯ ಐತೆ ಹಾಕೋ. ಚಪಾತಿ ಅದ ನೋಡ್ರಿ. ಬ್ಲೌಸು ಹೊಲ್ಯಾಕತ್ಯ. ಅವ್ವ ಬಂದು ಊಟ ಮಾಡಿದ್ಲು, ಅಂತ ಸ್ವಲ್ಪ ಮುಕ್ಕೊಂಡಿದ್ದ ನಾವು. ಇವಾಗ ಒಂದಿಷ್ಟು ಜೋಳ ರಾಸ್ ಮಾಡಿ ಮನೆ ನೋಡಿ ಯಾವ ರೀತಿ ಮಾಡ್ಯಾಳವ್ವ. ಆ ಬ್ಯಾರಲ್ದಾಗ ಮುಕ್ಕ ಜೋಳ ಇದ್ದು ಗೋದಿದ್ದು, ಗೋಧಿನ ಇಟ್ಟು ಬಡ್ದಾವ ಅಂತ ಭಾಳ ಇಟ್ಟು ಬಡ್ದಾವ. ನೀವು ಇಟ್ಟು ಬಡ್ದಾವ ಅಂತ ಮಳೆ ಮೇಲೆ ಒಣ್ಯಾಕೆ ಬಂದು ಮಲ್ಕೊಂಡಿದ್ಲು. ಈಗ ಹಸ್ ಮಾಡ್ತಾಳ್ರಿ ನಮ್ಮವ್ವ. ಬಂದು ನಾ ಒಂದಿನ ಈ 3 ವರ್ಷ ತೋರಿ ಬಂದು ಒಂದಿನ ಗೋಧಿ ಹಸ್ ಮಾಡಲ್ಲ, ಜೋಳ ಹಸ್ ಮಾಡಲ್ಲ. ಅವ್ವ ಹಸ್ ಮಾಡಿದ್ದಾನೆ ನೋಡ್ತಿರಲ್ಲ ಕೆಲಸ ಯಾವ ರೀತಿ ಇರುತ್ತಂತೆ. ಒಂದು ಬಿಡನ ಒಂದು ಕೆಲಸ ಇರ್ತೈತೆ. ಈ ಬ್ಲೌಸ್ ಸ್ಟಿಚ್ ಮಾಡೋಕ್ಕಿದ್ದೆ, ಈ ಮತ್ತು 5ಕ್ಕೆ ಮುದ್ದೆ ಒಳಗೆ ಹೋಗ್ಬೇಕು. ಇದು ಮುಗಿಸ್ಬೇಕಂತೀನಿ ಅರ್ಜೆಂಟ್ ಹಿಡ್ದೀನಿ. ಅವ್ರು ಬಂದಿದ್ರಲ್ಲ ಅವು ಬಂದು ಹೋದ್ರೆ ನೈಟಿನ ಅವ್ರದ್ದೇ. ಇಷ್ಟು ಅರ್ಜೆಂಟ್ ಹೊಲಿದ್ರೂ ಅಮೌಂಟ್ ಬನ್ನಿ ಊರಿಗೆ ಹೋಗಿ ಬಂದು ಕೊಡ್ತೀನಿ ಅಂದ್ರೆ ಏನು ಮಾಡೋದು ನೋಡಿ. ಕರ್ಮ ಅಂತಾರಲ್ಲ, ಕರ್ಮ ರಿಟರ್ನ್ ಅಂತಾರಲ್ಲ, ನಮ್ಮ ಕರ್ಮ ನಮ್ಗೆ ರಿಟರ್ನ್ ಬರ್ತಾರೆ. ಏನೋ ಕೊಡ್ತಾರೆ ಅಮೌಂಟು, ಹೆಲ್ಪ್ ಆಗುತ್ತೆ ಬಿಡು ಅಂತೇಳಿ ನಾ ಮಾಡಿದೆ. ಈ 4:15 ಆಗೈತೆ ರೀ. 5ಕ್ಕೆ ಬಸ್ ಬರ್ತೈತೆ. 4:15 ತನಕ ಎಷ್ಟಾಗುತ್ತೆ ಅಷ್ಟು ಹೊಲಿತೀನಿ. ನೋಡೋಣ ರೀ. ಅವ್ರು ಊರಿಗೆ ಹೋಗೋರದಾರ, ಮುಗಿಸಬೇಕು. ಈಗ ಹುಡುಗೊಂದು ಮುದ್ದೆ ಬಾಳೋದಕ್ಕೆ ಇಳಿ ಅಂತೀನಿ ಸಾಲಿ ಅಂತ. ನಾ 5ಕ್ಕೆ ಒಂದಂದ್ರೆ 5:15 ಅಲ್ಲಿ ಬರ್ತಾಳಕ್ಕಿ. ನೋಡ್ಬೇಕ್ರಿ ಹೆಂಗಾಗತ್ತಾನ. ಅವ್ವ ಮ್ಯಾಗ ಹತ್ತಕತ್ತಾವಡಿ. ಏನು ಮಾಡೋದು ಹೇಳಿ, ಯಾವ್ದು ಮಾಡೋದು ಯಾವ್ದು ಬಿಡೋದು. ಇದೊಂದು ನೈಟಿನ ಅವ್ರದ್ದೇ ಐತೆ. ಸೀರೆ ಪಿಕೋ ಹಾಕಿ ದಂಡಿ ಹೊಲಿದೆ. ಪಿಕೋ ಹಾಕಿಲ್ಲ, ಸೈಡಿಗೂ ಒಂದು ಕಡೆ ಸೈಡ್ ದಂಡಿ ಹೊಲಿದೆ. ಮುಕ್ಳು ಪದರನು ದಂಡಿ ಹೊಲೋದು ನೋಡಿ. ಒಂದು ಸೈಡ್ ಇದು ಬಂದಿತ್ತಲ್ಲ. ಸೀರೆ ಎಲ್ಲ ಮೆತ್ತಗ ಚಲೋ ಐತಿ. ಜಂಪರಿ ಯಾವ ರೀತಿ ಐತಿ ಕೇಳ್ರಿ. ಅವನ್ನ ಹೆಂಗೆ ಐತಿವ ಜರಕ್ ಬರಕ್ಕೆ ಬುಡಕ್ಕೆ ನೋಡ್ರಿ. ಕಾಟ ಅರಿವಿ ಹಾಕಿನಿ ಆದರೂ ಅಷ್ಟು ಜರಿತೈತಿ. ಒಂದು ಕಡೆ ನೀಟ್ ಮಾಡಕ್ಕೆ ಒಂದು ಕಡೆ ಮುದ್ದೆ ಆಗುತ್ತೆ. ಇಂಥ ಬ್ಲೌಸ್ಗಳಿದ್ದು ಅಂದ್ರೆ ಕೆಟ್ಟ ಬೇಸರ ಆಗುತ್ತೆ ನೋಡಿ. 1-2:30 ಕುಂತಿದ್ರಿ ಬ್ಲೌಸ್ ಸ್ಟಿಚ್ ಮಾಡೋಕೆ. 4:15 ಆದ್ರೂ 2 ತಾಸು ಆದ್ರಿ, ಇನ್ನೂ ಬ್ಲೌಸ್ ಮುಗಿಯವಲ್ದು. ಮತ್ತು ಅದು ಬಿಚ್ಚೋದು ಒಲಿದು ಜರಾಕತ್ತಾನೆ ಬಿಚ್ಚೋದು ಒಲಿದು. ಹಂಗೆ ನಿಮ್ಮ ಕಮೆಂಟ್ಗಳೆಲ್ಲ ಬರ್ತಿರೋದ ನೋಡ್ಕೋತ ನಿಮ್ಮ ರಿಪ್ಲೈ ಕೊಟ್ಕೋತಾನೆ ಇದು ಮಾಡೀನಿ. ಭಾಳ ಮಂದಿ ಭಾಳ ಕಮೆಂಟ್ ಹಾಕಿರಿ. ಇವತ್ತು ರಿಪ್ಲೈ ಕೊಡ್ದಾರ, ಆದಷ್ಟು ಕಮೆಂಟ್ಗಳು ರಿಪ್ಲೈ ಕೊಡ್ತೀನಿ. ಖುಷಿ ಆಗುತ್ತೆ. ಒಂದು ಕಡೆ ನೋಡಿ ಇಷ್ಟು ಕಾಡ್ತಾವೆ, ಏನು ಮಾಡೋಕ್ಕಾಗಲ್ಲ. ತೋರಿಸ್ತೀನಿ ಬರ್ರಿ ಅವನ್ನ. ತಿರುತ್ತೀನವ ಹೌದು ತಿರು ಅಂತ ಅಂತೇಳಿ ಮ್ಯಾಗ ಹತ್ತಕತ್ತಾವಡಿ.
ತಿರುತ್ತಿದ್ದೀವ ಯವ್ವ ತಿರ್ಲಿಕ್ಕೆ ನಡ್ತೈತೆವು. ಇವು ತೋಳ್ಗಳು ನೋಡಿ ಇಷ್ಟು ಅರಿಬಿ ಕಂಬಂತು. ಈ ಕಡೆ ಮತ್ತು ನೋಡ್ಕೊಂಡು ಹೊಲಿಬೇಕ್ರಿ. ಟೈಲರಿಂಗ್ ಅನ್ನೋ ಅಷ್ಟು ಸುಲಭ ಅಲ್ಲ ನೋಡಿ. ನಾವು ಟೈಲರಿಂಗ್ ಮಾಡ್ತೀವಂದ್ರೆ ಬರೀ ಇದನ್ನು ಮುಗಿಸಿ ಮತ್ತು ಮುದ್ದೆ ಒಳಗೆ ಕೋಸಿರ್ತೀವಿ ನೋಡಿ. ನೋಡಿರಿ ಅದನ್ನು ಜಂಪರ್ ಮಾತ್ರ ಮುಗಿಲಿಲ್ಲ. ಕಡೆಗೆ ಕೈ ಬಿಟ್ಟೆ ಅವ್ರಿಗೆ ಫೋನ್ ಹಚ್ಚಿ ಹೇಳಿದೆ ಹಿಂಗೆ ತಲೆ ತಿನ್ನಕತ್ತೈತ್ರಿ ಜಂಪರ ಆಗೋದಿಲ್ಲ, ಈಗ ಹೋಗಿ ಬರ್ರಿ ನೀವು, ನಾನು ಹಿಂಗೆ ಹುಡುಗಿ ತೋರ್ಸಕ್ಕೆ ಹೋಗ್ಬೇಕಂತಂದೆ. ಆದ್ರೆ ಅಥವಾ ಸೀರೆ ಕೊಟ್ಬಿಡು ಸಾಕು, ಯಾವ್ದಾರ ಒಂದು ಚಾಕ್ಲೇಟ್ ಜಂಪರ್ ಮ್ಯಾಚ್ ಮಾಡಿ ಹಾಕ್ಕೊಂಡು ಹೋಗ್ತೀನಿ ಅಂದರು. ನಮ್ಮವ್ವ ನೋಡಿ ಅಮೌಂಟ್ ತೊಗೊಂಡು ನಾನು ಕೂಡ ದವಾಖಾನಿಗೆ 1000 ರೂಪಾಯಿ ರೀ. 1000 ರೂಪಾಯಿ ಸಾಲ್ತಾವಿಲ್ಲ ಅನ್ನಂಗೆ ಆಗ್ಬಿಟ್ಟೈತೆ. ಪೀ ತುಂಬಾಕಂತ ಸಜ್ಜು ಮಾಡಿಟ್ಟಿದ್ದೆ, ಅದರ ತೊಗೊಂಡು ತೋರ್ಸ್ಕೊಂಬರ್ತೀನಿ ರೀ ಮಕ್ಳಿಗೆ. ಮಕ್ಳಿಗಿಂತ ಹೆಚ್ಚಿನೆಲ್ಲ ಬಟ್ಟೆ ಮಡ್ಚಿ ಹಾಕ್ಬೇಕಂದೆ ಅಲ್ಲ ಇವ ನಾನು ಓಲ್ಯಾ ನಾವು ಹೋಗಕ್ಕೆ ನಾನು ಸೀರುಟಿಗೆ ಹೋಗ್ಬೇಕು. ಹೋಗಂದ್ರೆ ಈ ಜಂಪರ್ ಹೊಲಿದು ಬಿಟ್ಟಿವಿ. ಬರ್ರಿ ಇವ್ಸಿ ಎತ್ತಿಡ್ತಿ ಯಾವ ಪಡ್ಸಾಲೇನು ಗೋಟ್ ಕಟ್ಟಬೇಕಂತೇಳಿ ಇಟ್ಟು ಗೋಟ್ ಕಟ್ಟಿದ್ದೆ. ಟೈಮ್ ಭಾಳ ಆಯ್ತು, ಇನ್ನು ಹೋದ್ರಾತಪ್ಪ ಅಂತೇಳಿ ಎಲ್ಲ ಮುದತ್ರಿ. ಗೋಟ್ ಕಟ್ಟೋದು, ಸೈಡ್ ಜೋಡ್ಸೋದು, ಬಂದು ಗಸ್ರ ಅವನನ್ನು ರಾಟಿ ಸರಿಯಾಗಿ ಬಿಡ್ಬಾರ್ದು ಮಮ್ಮಿ. ಇದ್ರ ಸೂಜನ್ ಚೆಲ್ಯವ ಯವ್ವ ಗಡಿ ಬಿಡಿ ತಗದ್ರಿ ಏನು ಮಾಡ್ತಾಳ ಅಂತ ಮಂದಿ ಅಂತಾರ. ಒಂದು ತೊಗೊಳಕ್ಕೆ ಹೋಗಿ 4 ಬೂತಾವ ನೋಡಿರಿ. ಎಷ್ಟು ಅವಸರ ಮಾಡಿ ಹೊಲ್ಯಾಕತ್ತಿದ್ದೆ. ಇವತ್ತು ಒಂದು ಸೂಜಿ ಮುರಿತು. ಏನಾರ ಒಂದು ಎಲ್ಲಿಗಾರ ಹೋಗ್ಬೇಕು ಮಾಡಬೇಕು ಅಂದ್ರೆ ಮುದ್ದಾಮ್ ಕಾಡ್ತೈತೆ ನೋಡಿ. ಸೂಜಿ ಮುರಿತು. ಬರ್ರಿ ನಾನು ರೆಡಿಯಾಗಿ ಮಸ್ತ್ ಇಟ್ಟೀನಿ ರೀ. ಟೈಮ್ 5 ಆಯ್ತು. ಬಸ್ ಏನು ಮಾಡ್ತಾನೋ ಗೊತ್ತಿಲ್ಲ. ಕರೆಕ್ಟ್ 5 ಆಯ್ತು ನೋಡಿರಿ ಫೈನಲ್ಲಾಗಿ ರೆಡಿ ಆದ. ಟೈಮ್ 10 ನಿಮಿಷ ಆಯ್ತು. 10 ನಿಮಿಷನಾಗ ಹೆಂಗೆ ರೆಡಿ ಆದರೆ ಹೆಂಗಿಲ್ಲ ಗೊತ್ತಿಲ್ಲ. ಸೈಡ್ ಮಾತ್ರ ಹಚ್ಚಲಿಲ್ಲ. ಮತ್ತು ಮಕ್ಕಳು ಸಾಲ ಬಡ್ದಾಡ್ಬೇಕು ನೋಡ್ರಿ. ಅದಕ್ಕೆ ಅವಂಗೆ ಕರ್ಸೀನಿ. ನಾನು ದವಾಖಾನಿಗೆ ಹೋದ್ನಂದ್ರೆ ಶ್ರವಣಕುಮಾರ್ನ ಕರ್ಕೊಂಡು ಯಾರಿಲ್ಲ. ಮತ್ತು ನಾ ಬರ್ಬೇಕಂದ್ರೆ ಈಗ 5 ಬಸ್ಸಿಗೆ ಹೋದ್ನಂದ್ರೆ 6 ಗಂಟೆ ಆಗುತ್ತೆ. ನಾನು ಈಗ ಮುದ್ದೆ ಒಳಗೆ ಹೋಗಿ ಶ್ರವಣಿಗೆ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋರಾಗ ಅಲ್ಲಿಗೆ ಹೋಗಿ ಒಳ್ಳೆ ನಾವು 8:30 ಐತ್ರಿ ಬಸ್ ನಮ್ಮ ಊರಿಗೆ. ಮತ್ತು 8:30 ತನಕ ಹುಡು ಒಂದೇ ಆಗುತ್ತೆ. ಇಲ್ಲಿಗೆ ಅವ್ನು ಕರ್ಕೊಂಡು ಹೋಗ್ಬೇಕು. ಮತ್ತು ಸಾಲಿದು ಸ್ಕೂಲ್ ಫೀಸ್ ಕಟ್ಟೋದಿತ್ತು. ಅವಸರ ರೆಡಿ ಆದ್ಮೇಲೆ ಹಿಂಗಾಗಿ ಮತ್ತೆ ಹೆಂಗೆ ಬರಾಕತ್ತ ಗೊತ್ತಿಲ್ಲ. ಸಾಲಿ ಫೀಸ್ ಕಟ್ಟಿರ್ತಲ್ಲ ಅವ್ವ ಹಿಂಗಾಗಿ 10,000 ರೂಪಾಯಿ ತೊಗೊಂಬಂದಾಡ್ರಿ. ಈಗ ಎಷ್ಟೈತೆ ಅಷ್ಟು ಕೊಟ್ಟ. ಇನ್ನು ಮುಂದಿನ ತಿಂಗಳ ಕೊಡ್ತೀನಿ ಅಂತ ಹೇಳ್ರಿ. ಅನ್ನ ಇಷ್ಟು ಕೊಟ್ಟು ಬಾರವ ಹೋಗಿ ಅಂತ ಅಕೌಂಟಿಗೆ ಹಾಕಿದ್ನಂತ. ಈಗ ಅಲ್ಲಿ ಇಬ್ಬರು ಸಾಲಿ, ಇಲ್ಲಿ ಒಬ್ಬೇಕಿದು ಅವ್ನು ನೋಡ್ರಿ ನಾವು ಒಬ್ಬೇಕಿ. ನಮ್ಮ ಅಣ್ಣ ಮಕ್ಕಳು ಹಿಡ್ದ ಅವು 2 ಸಾಲಿ, ನಮ್ಮ ಶ್ರಾವಣಿದೊಂದು ವಜ್ಜಾಗುತ್ತೆ ರೀ. ಅನ್ನಾಗ ಎಷ್ಟಾಗುತ್ತೆ ಅಲ್ರಿ ಅದು ಕೂಡ. ಬ್ಯಾಂಕ್ನವ್ರು ಅವರು 9,500 ರೂಪಾಯಿ ಅಷ್ಟೇ ಕೊಟ್ರಂತ. ಬರ್ರಿ ಹೋಗುನು. ಬಡ್ದ ಏನು ಮಾಡ್ತಾ ಮನ್ಯಾಗ ಕೆಲಸ ಅಂತಾರೆ. ಯಾವಾಗ ನೋಡಿದ್ರು ವರ್ಕ್ ಅಂತ ಒಬ್ರು ಕಮೆಂಟ್ ಹಾಕಿದ್ರು ಸಿಸ್ಟರು. ಯಾವಾಗ ನೋಡಿದ್ರು ವರ್ಕ್ನಾಗ ಇರ್ತೀರಿ ಸಿಸ್ಟರ್ ನೀವು ಅಂತ. ಅಷ್ಟು ವರ್ಕ್ ಮಾಡಿದ್ರು ಮುಗಿಯಬಾರ್ದು ನೋಡಿ. ದಿನ ಬರೀ ಅದು ಹಸಿರು ಕಲರ್ ಒಂದು ಸೀರೆ ಉಟ್ಕೊತಿದ್ದೆ. ಸಿಂಪಲ್ಲಾಗಿ ಇದು ಉಟ್ಕೊಂಡಿನಿ. ಟೈಮ್ ನೋಡ್ತಿರ್ಬೇಕು ನಾವು. ಜಸ್ಟ್ ನೀವು ರೆಡಿ ಆಗೋ ಟೈಮ್ ತೋರಿಸೀನಿ. 5-10 ನಿಮಿಷ ಆಗೈತೆ. ಪುಟ್ಟಕ್ಕೂ ಒಂದು ಫೋನ್ ಹಚ್ಚಿದ್ದೆ. ಬಸ್ ಬಂತು ನಾವು ಅಂತೇಳಿ. ಇಲ್ಲಿ ರೇಖಕ್ಕ ಅಂತಂದು ಒಂದು ಕ್ಯಾರಿ ಬ್ಯಾಗ್ ತೊಗೋಬೇಕ್ರಿ. ಈಗ ಒಂದು ಬ್ಯಾಗ್ ಆಗಬೇಕು. ಒಂದು ಸುಮ್ಗೆ ಇಂಥದ್ದೊಂದು ಕೆಚ್ಚಿಬೇಕು. ಏನು ಸಂತಪ ಅಂತೇನೂ ಇಲ್ಲ. ನೋಡ್ಬೇಕು ಏನಾರು ತರೋದಿದ್ರೆ. ರೊಕ್ಕನ ದವಾಖಾನೆ ಸಾಲ್ತಾವಿಲ್ಲ ನನಗೆ. 1000 ರೂಪಾಯಿ ತೊಗೊಂಡಿನಿ. ಹಿಂಗೆ ಐತೆ ನೋಡಿ. ಏನು ಮಾಡೋದು. ಇದ್ದವರು ಮಸ್ತ್ ಮಜಾ ಮಾಡ್ತಾರೆ ಎಲ್ಲರೂ. ರೂಪಾಯಿಗೆ ಲೆಕ್ಕ ಹಾಕೋದು. ಇಡೀ ಜೀವನ ಲೆಕ್ಕದಾಗನೇ ಹೋಗ್ಬಿಡ್ತ್ರಿ ಎಲ್ಲರೂ ಜೀವನ. ಇದ್ದವ್ರ ಜೀವನ ಹಂಗಲ್ಲ. 1 ರೂಪಾಯಿನ ಲೆಕ್ಕ ಹಾಕಲ್ರಿ. ಹೋಯ್ತು ಬಂದ್ರೆ ಬಂತು ಅಂತ ಹಿಂಗೆ ಲೆಕ್ಕ ಹಾಕ್ತಾರೆ. ಅದು ಕೈಚೀಲ ಹರಿದಿತ್ತು ರೀ ಸಾಂದು. ಈಗ ಅವ್ವ ಮೆಳಿ ಮ್ಯಾಗ ಒಂದಿಷ್ಟು ಜೋಳ ಹಸ್ಬಿಡಕತ್ತಾರ. ಹೋಯ್ ಬಲ್ಲ ಅವ ಶ್ರಾವಣನ್ ಕರ್ಕೊಂಬ ಹೋಗಿ 5:15ಗೆ. ಬರ್ರಿ ನಂದು ಎಂಟಿ ಬ್ಯಾಗ್ ರೆಡಿ ಆಯ್ತು ನೋಡಿ. ಇದೇ ನಮ್ದು ಎಂಟಿ ಬ್ಯಾಗ್. ಒಂದು ಇಂಥ ಅರಿವಿ ಚಿಲ್ಲಿದ್ರೆ ಬಂಗಾರ ನೈಲ ಇತ್ತಂದ್ರೆ ಮುದ್ದೆ ಬೆಳಕ್ಕೆ ಹೋಗಕ್ಕೆ ಮಾಡಕ್ಕೆ ಬರ್ತಂತೆ ತೊಗೊಂಬಂದು ಇಡ್ತೀನಿ. ಕದ ಮುಂದಕ್ಕೆ ಮಾಡುವಲ್ಲ. ಮೆಳಿ ಮ್ಯಾಗದಾಡ್ರೆ ಹೊರಗಿದ್ದೇನೋ ಬರ್ತಾಗಲ್ಲ. ಅದರ ಉಟ್ಟು ಮನೆ ತುಂಬ ಹೋಗಿದ್ದೀನಿ. ಬಸ್ ಬರ್ತ ಹೋಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ಮನೆ ಬಿಟ್ಟು ಬಂದಲ್ರಿ. 5:15 ಬಸ್ ಬಂತು. ಬಂದೆ ಪದ್ಮಾವತಿ ಗುಡಿ ಬರ್ರಾಗ ಶ್ರಾವಣಿಯರ್ ವ್ಯಾನನ್ನು ಇದ್ರಿ ಬಂತು. ಮತ್ತು ಡ್ರೈವರನ್ನು ಕೇಳಿದೆ ಇಳಿದಿಲ್ರಿ ಅಂತ ಅಂದರು. ಮತ್ತು ಬಸ್ ತರಬಿದ್ರವರು. ಮತ್ತು ಇಳಿಕೇರಿ ಇಳಿಸ್ಕೊಂಡು ಆಕಿನ ಕರ್ಕೊಂಡು ಹೊಂಟಿ ನೋಡಿ. ಶ್ರವಣ್ ಕುಮಾರ್ ಹಂಗಾಗಿ ಏಕೆ ಹೋದ. ಅವ್ವ ಹೋಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ರಿ. ಅವ್ವ ಅದಲ್ಲ ಹಿಂಗಾಗಿ ಈಕಿನ ಮೊದಲು ದವಾಖಾನೆ ತೋರಿಸ್ತೀನಿ ರೀ. ಮೂಗಿಗೆ ಏನಾಗೈತೆ ಏನಿಲ್ಲ. ಮತ್ತು ದವಾಖಾನೆ ಮುಂದೆ ಸಿಗ್ತೀನಿ ರೀ. ನೋಡಿರಿ ಇಲ್ಲೇ ಫೈನಲಾಗಿ ಬಂದು ಹುಡ್ಕೋ ಗೇಟಿಗೆ ಇಳಿದಿ ನಾವು. ನಮ್ಮೂರ್ಲಿಂತ ಸಿಟಿ ಬಸ್ ಹುಡ್ಕೋ ಗೇಟಿಗೆ ಇಳಿಸುತ್ತಾ ಇಳಿಕೇರಿ ದವಾಖಾನಿಗೆ ಹೊಂಟಿವ್ರಿ. ಇದೇ ದವಾಖಾನೆ ಮುಂದೆ ಕಾಣೋದು. ದೂರ ಇಲ್ರಿ ದವಾಖಾನೆ. ಅಲ್ಲಿಗೆ ಹೋದಿವ್ರಿ. ಮತ್ತು ಚೀಟಿಗೆ ಅದೆಲ್ಲ ಬರೆಸಿ ಆಕಿ ಏನು ತಿಂದಿದ್ರಲ್ಲ ಅದಕ್ಕೆ ಬೆಂಗಳೂರು ಬೇಕ್ರಿ ಇದು
ಸಾಯಿ ಅನ್ನೋರು ಯಾವಾಗ ನೋಡಿದ್ರೆ ಇಲ್ಲೇ ಬರ್ತಾರೆ ನೋಡಿ ಬೆಂಗಳೂರು ಬೇಕ್ರಿಗೆ. ಇಲ್ಲಿ ಬಂದು ಕೇಳಿ ಈಕಿಗೆ ಏನಾದ್ರು ಕೊಡ್ಸಿದ್ರಾತ ಅಂತೇಳಿ ವೆಜ್ ಪಪ್ ಕೊಡ್ಸಿದ್ದೀನಿ ರೀ. ಎಗ್ ಅಲ್ರಿ ವೆಜ್. ನಾನು ಶುಕ್ರವಾರ ನಮ್ಮ ಮನೆ ದೇವ್ರ ತಿನ್ನಲ್ಲ. ವೆಜ್ ಪಪ್ ಕೊಡ್ಸಿದೆ. ನಮ್ಮ ವೈನಿಯರು ಬಂದಿದ್ದರು ಕೊಳೂರ್ಲಿಂತ. ನಮ್ಮ ಅಂತಮ್ರ ಬೇಕ್ರಿ ಆ ಅಣ್ಣಗೆ ಅವು ಖಾಲಿ ಬ್ಯಾನ್ ಆಗಿತ್ತಂತ ತೋರ್ಸಕ್ಕೆ ಬಂದಿದ್ದರು. ಮತ್ತು ಅವ್ರಿಗೆ ಆ ಹುಡುಗನು ವೆಜ್ ಪಪ್ ಕೊಡಿಸಿದೆ. ನಾವಂತ ತೊಗೊಂಡ್ರಾತ ಮತ್ತು ಅವ್ರಿಗೆ ಯಾಕೆ ಕೊಡಿಸಿ ಅಂತೇಳಿ ಆ ವೈನಿಗೊಂದು ವೆಜ್ ಪಪ್ ಕೊಡಿಸಿದೆ. ನಾನು ಅದು ದಿಲ್ ಖುಷ್ ತೊಗೊಂಡೀನಿ ರೀ. ತೋರಿಸ್ತೀನಿ ಸ್ನೇಹಿತರೆ, ನಾನು ತೊಗೊಂಬರ್ತೀನಿ. ದಿಲ್ ಖುಷಿನ 15 ರೂಪಾಯಿ ಅಂತ, ವೆಜ್ ಪಪ್ 20 ರೂಪಾಯಿ ಅಂತ. ನಾನು ಯಾಕೆ ಇಲ್ಲಕ್ಕೆ ಬಿಡೋ ಅಂತೇಳಿ ದಿಲ್ ಖುಷಿ ತೊಗೊಂಡು ನನಗೆ ಇದೇ ಇಷ್ಟ ಆಗುತ್ತೆ. ಅವೆಲ್ಲ ತಿನ್ನಲ್ಲ. ಎಗ್ ಪಪ್ಪು ವೆಜ್ ಪಪ್ಪು ನಾ ಭಾಳ ಅಷ್ಟು ಇಷ್ಟಪಡಲ್ಲ ರೀ. ನಾ ಭಾಳ ಅಂದ್ರೆ ಮುದ್ದೆ ಹಾಕಿ ಬಂದ್ರೆ ಇದು ಕುಡಿತಿದ್ದೆ ನೀನು ಇದು ಜೀರೋ ಸೋಡಾ. ಈಗ ಹಚ್ಚಿ ಸಂಜೆ ಟೈಮ್ ಆಗೈತಲ್ಲ ಹಿಂಗಾಗಿ ಅದನ್ನು ತೊಗೊಂಡೆ. ಶ್ರಾವಣಿ ಒಂದು ಪೀಸ್ ತೊಗೊಂಡು, ಅಪ್ಪಾಗ ಒಂದು ಪೀಸ್ ತೊಗೋ ಅಂತಂದೆ. ಅವತ್ತು ತೊಗೊಳ್ರಿ ಮತ್ತೆ ಕಟ್ ಮಾಡಿಸಿ ಅವ್ರಿಗೆ ಕೊಟ್ಟು ಇವಾಗ ದವಾಖಾನೆ ತೋರಿಸ್ಕೊಂಡು ಹೊಂಟಿ ನೋಡಿ ನಾವು. ಆಕೆಗೆ ಏನು ಹೇಳ್ಯಾರ ಏನಿಲ್ಲ ಅಂತ ನಾಳೆ ವಿಡಿಯೋದಾಗ ಹೇಳ್ತೀನಿ ರೀ. ಮತ್ತು ನಾನು ನಾಳೆ ದವಾಖಾನೆ ಬರಬೇಕು. ಅದು ಅವ್ರು ಏನು ಹೇಳ್ತಾರೆ ಏನಿಲ್ಲ ಅಂತ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ನಾನು ಊರಿಗೆ ಹೋಗ್ತೀನಿ ರೀ. ಇವಾಗ 8:30ಕ್ಕೆ ಬಸ್ ಐತೆ. ಹಾಗೆ ಶ್ರಾವಣಿ ಇಲ್ಲೇ ದವಾಖಾನೆ, ಇದು ಬೆಂಗಳೂರು ಬೇಕ್ರಿ ನೋಡಿ. ಶ್ರಾವಣಿ ಹೋಗಿ ಚಾಕ್ಲೇಟ್ ತೊಂಬರವ ನಿನಗೆ 10 ರೂಪಾಯಿ. ಶ್ರಾವಣಿ ನೋಡ್ರಿ ಇಲ್ಲೇ ಡಾಕ್ಟ್ರು ಎಲ್ಲ ಒಂದು ಸ್ವಲ್ಪ ಸೀರಿಯಸ್ ವಿಷಯನೇ ಐತ್ರಿ ಶ್ರಾವಣಿ ಇದ್ರಾಗ. ನನಗೂ ತುಂಬ ಬೇಜಾರು ಆಕತ್ತೈತಿ. ಏನು ಮಾಡೋಕ್ಕಾಗಲ್ಲ. ಏನು ಬರುತ್ತಾ ಬರಲಿ ಅಂಥೇಳಿ ಇವಾಗ ಸ್ಕೂಲ್ ಫೀಸ್ ಕಟ್ಟಬೇಕು. ಮತ್ತು ನನ್ನ ದೇವರು ಗುಣ ಪರೀಕ್ಷೆ ಮಾಡ್ತಾರೆ, ಒಳ್ಳೆಯವರಿಗೆ ಗುಣ ಪರೀಕ್ಷೆ ಮಾಡ್ತಾರೆ ಅಂತಲ್ಲ ಸುಳ್ಳಲ್ಲಿ ನೋಡ್ರಿ. ಅದನ್ನೊಂದಿಷ್ಟು ಬಿಜಾಪುರದಿಂದ ಡಾಕ್ಟ್ರು ಬರ್ತಾರಂತ. ಅದನ್ನ ಏನೋ ಇಂಗ್ಲೀಷ್ನಾಗ ಅಂದ್ರೆ ಅವರು ಆ ಗುಳೆಗೈತೆ ಅಂತ ಇನ್ನೊಂದು ತೊಗೊಂಬೋಗ ನಿನಗೊಂದು ಅಂದೆ. 10 ರೂಪಾಯಿ ಒಳಗೆ ತೊಗೊಂಬಂದಾಡ್ರಿ. ತಮ್ಮಗೊಂದು ತೊಗೊಂಬರವ ಅಂತ ಹೇಳಿದ್ದೆ. ತಮ್ಮಗೆ ಯಾಕೆ ತೊಗೋಬೇಕಂತ 10 ರೂಪಾಯಿ ಒಳಗೆ ತಂದು ನೀವೊಂದು ತೊಗೋಗಂತಂದೆ. ಅದು ಅಕ್ಕಿ ಅಂತ ಹೋದ್ಲು. ಶ್ರಾವಣಿಗೊಂದು ಹಾಕೊಂಡು ಇಲ್ಲಿ ನೋಡಿ ಬಿಸಿ ಕಲ್ಲು ಗುಂಡು ಕಲ್ಲು ಅದಾವು. ತುಂಬಾ ಬೇಜಾರು ಆಕತ್ತೈತ್ರಿ. ಏನು ಮಾಡೋದು ನೋಡಿ. ನೋಡ್ರಿ ಇವಾಗ ಜಸ್ಟ್ ಮನೆಗೆ ಬಂದೆ. ಶ್ರಾವಣ ಚಾಕ್ಲೇಟ್ ತೊಗೊಂಬಂದಿನಿ. ಹಾಂ ಇದು ಯಾಕೆ ಒಂಥರ ಕಾಣುತ್ತೆ. ಇದು ಪಿಂಕ್ ಕಲರ, ಬಿಳಿ ಕಲರ, ಇದು ಬಿಳಿ ಕಲರ್, ಇದು ರೆಡ್ ಅವು ಉಸು 4 ರೆಡ್ಡ, ಒಂದು ಹಸಿರ ಗ್ರೀನ್, ಒಂದು ಗ್ರೀನ 4 ರೆಡ್. ಒಂದು ರೆಡ್ ಕೊಡ ನನಗೆ ಮ್ಯಾಗಿಂದು ಮಸ್ತ್ ಅದ ಚಾಕ್ಲೇಟ್. ಇಲ್ಲಿ ಶ್ರಾವಣಿ ಅಕ್ಕಿ ತಿಂದಾಡ್ರಿ. ಅಕ್ಕಿನೂ ಎರಡು ತಿಂದು ನೋಡಿ. 2 ಕೊಡ್ಸಿದ್ದು 2 ತಿಂದಿಲ್ಲ. ನುಗ್ಗ ಹಾಕಿ ಆಡ್ರಿ ಅಕ್ಕಿ. ನಾಳೆಗೆ ಒಂದಿನ ಹಾಂ ಇವತ್ತು 600 ರೂಪಾಯಿ ಹೋದ್ ಇವತ್ತು. ನಾಳೆಗೆ ಲೇಟು 5,000 ರೂಪಾಯಿ ಮ್ಯಾಗ ಹೋಗ್ತಾವೆ. ಅದು ಊಟ ತೆಗೆದು ಗುಳಿಗೆನೆ ಕೊಟ್ರಂದ್ರೆ ಕರಗಲ್ಲ ಅಂತದು. ಅಮ್ಮ ಅಮ್ಮನ ಕೈಗೆ ಇಂತ ಕೈಗೆ ಇಷ್ಟೇ. ನಿಮ್ಮ ಸಾಲಿ ರೊಕ್ಕ ತೊಗೊಂಬಂದಾಳೆ ಅಪ್ಪ ಅಮ್ಮ. ಮತ್ತು ನಾನು ಒಂದಿಷ್ಟು ಚೌಳಿಕಾಯಿ, ಟಮಾಟೆ 50 ರೂಪಾಯಿ ಕೆಜಿನ ಅದಾವೆ ಟಮಾಟೆ. ಬಟಾಟೆ 30. ಒಂದು ಇದು ತಂದಿ ನೋಡು, ಒಂದು ಪಾಲಕ 20 ರೂಪಾಯಿ ಅಂತೇವು ಪಾಲಕ. ಅಯ್ಯೋ ಏನು ತುಟ್ಟಿ ಯವ್ವ. ನೋಡ್ರಿ ಪಾಲಕ 10 ರೂಪಾಯಿ ಕೊಡ್ತಾರಂತ. ಎಲ್ಲ ತುಟ್ಟಿ ಐತಿ ಬೇ ಯವು. ನನ್ನ ನೋಡಿ ಕೊಟ್ಟಾರಂತೆ. ಮತ್ತು ಇವತ್ತು ಇಲ್ಲಿ ನೋಡು. ಇವತ್ತು ನೋಡಿ ಕಾಯಿಪಲ್ಲೆ ಆ ಕಡೆ 1 ಕೆಜಿ ಟಮಾಟೆ ತಂದೀನಿ ರೀ. ಒಂದು 30 ರೂಪಾಯಿಗೆ ಅರ್ಧ ಕೆಜಿ ಅಂತ. ನಾನು ಚೌಳಿಕಾಯಿ ಚಲೋ ಅದಾವ. ಚೌಳಿಕಾಯಿ ಒಂದು ಚಲೋ ಸಿಕ್ಕು. ಹಂಗೆ ಒಂದು ತುಟ್ಟಿ ಒಂದು ಸಸ್ತ ಆಗೋದವ ಅಂತೇಳಿ. ಏನು ಸೊಪ್ಪಿನ ಮುಂದೆ ಮಾತಾಡಂಗಿಲ್ಲವ. ಕರೆಂಟ್ ಹೋದವು ರೀ. ಅವ ರೊಟ್ಲೆಟ್ಸ